ಧಿಕ್ಕಾರ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಜೈ 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 ಕಿಸಾನ್ 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 ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ರೈತರ ವಿರುದ್ಧ ಹಿಂಸಾತ್ಮಕ ಪ್ರಯೋಗ ಮಾಡುತ್ತಿರುವ ಮೋದಿ ಶಾ ಸರ್ಕಾರಕ್ಕೆ ಅನ್ನದಾತನ ವಿರುದ್ಧ ಸರ್ವಾಧಿಕಾರ ಪ್ರದರ್ಶನ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರದ ಹಠಮಾರಿತನ ಧೋರಣೆಗೆ ಅನ್ನದಾತರನ್ನು ಹಿಂಸಿಸುತ್ತಿರುವಂತಹ ಮೋದಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಮೋದಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಒಂದು ಅಮೂಲ್ಯವಾದ ರೈತ ಜೀವಗಳು ಸಾವನ್ನಪ್ಪುತ್ತಾ ಇದ್ದಾರೆ. ಹಠಮಾರಿತನ ಧೋರಣೆಯಿಂದ ಮೋದಿ ಸರ್ಕಾರ ಒಂದಿಂಚು ಕೂಡ ಮುಂದೆ ಸರಿತಾ ಇಲ್ಲ. ತಾವು ತನ್ನಂತ ರೈತ ವಿರೋಧಿ ಸುಗ್ರೀವಾಜ್ಞೆಗಳನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದು ಯಾವುದೇ ಪ್ರಜಾಪ್ರಭುತ್ವ ನಾಡಿನ ಲಕ್ಷಣ ಅಲ್ಲ ಇದು. ಸೊ ಇದರ ವಿರುದ್ಧ ವಿಶ್ವಸಂಸ್ಥೆಯು ಸೇರಿದಾಗೆ ಮುಂದಿನ ದಿನಗಳಲ್ಲಿ ಭಾರತದ ಪ್ರಜಾಸತ್ತೆಯ ಬಗ್ಗೆ ನಿಕೃಷ್ಟ ಭಾವನೆಯನ್ನ ಹೊರಹೊಮ್ಮಿಸಲಿಕ್ಕೆ ಮೋದಿ ಕಾರಣಕರ್ತರಾಗ್ತಾರೆ. ಭಾರತದ ಘನತೆಗೆ ಅಪಚಾರ ಎಸಗ್ತಾರೆ ಮತ್ತು ಭಾರತದ ಘನತೆಯನ್ನು ಇವರು ಕುಗ್ಗಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ತಂದಿರುವಂತಹ 3 ಸುಗ್ರೀವಾಜ್ಞೆಗಳು ಲೋಕಸಭೆಯಲ್ಲಿ ಯಾವುದೇ ಪ್ರಜಾಸತ್ತಾತ್ಮಕವಾದ ಚರ್ಚೆಗೆ ಅವಕಾಶ ಕೊಡದೆ ಸಮಾಧಾನ ಭೇದ ಎಲ್ಲವನ್ನೂ ಪ್ರಯೋಗ ಮಾಡಿ ವಿರೋಧ ಪಕ್ಷಕ್ಕೆ ಧ್ವನಿ ಕೂಡ ಎತ್ತಲಾಗದೆ ಮತ್ತು ರಾಜ್ಯಸಭೆಯಲ್ಲಂತೂ ದಂಡ ಪ್ರಯೋಗವೇ ನಡೆಯುತ್ತೆ. ರಾಜ್ಯಸಭೆಯಲ್ಲಿ ದಂಡ ಪ್ರಯೋಗ ಮಾಡಿ ಅನೇಕ ರಾಜ್ಯಸಭಾ ಸದಸ್ಯರುಗಳನ್ನು ಅಲ್ಲಿ ಉಚ್ಚಾಟನೆ ಮಾಡಿ ಸದನದಿಂದ ಹೊರಗಡೆ ಇಟ್ಟು ಅವರು ಸರ್ವಾಧಿಕಾರಿ ಧೋರಣೆಯಿಂದ ಹಿಟ್ಲರ್ ಧೋರಣೆಯಿಂದ ತಾನು ಮಾಡಿದ್ದೇ ಸರಿ ಅಂತ ಹೇಳುವ ಒಂದು ಮನಸ್ಥಿತಿಯಿಂದ ಇವತ್ತು ಆ ಸುಗ್ರೀವಾಜ್ಞೆಯನ್ನು ಅಂಗೀಕಾರ ಪಡೆದರೆ ರಾತ್ರೋರಾತ್ರಿ ರಾಷ್ಟ್ರಪತಿ ಅದಕ್ಕೆ ಅಂಕಿತ ಬಿದ್ದಿದೆ. ಒಂದು APCMS ಕಾಯ್ದೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂಡ್ ದಾಸ್ತಾನುಗಳನ್ನು ಯಥೇಚ್ಛವಾಗಿ ಸಂಗ್ರಹ ಮಾಡಲಿಕ್ಕಿರುವಂತಹ ಒಂದು ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ. ಇದು ಅಂಬಾನಿ ಮತ್ತು ಅದಾನಿಯರ ಜೀತದಾಳು ಸರ್ಕಾರ ಆಗಿದೆ. ಕಾರ್ಪೊರೇಟ್ ಸರ್ಕಾರದ ಜೀತದಾಳುಗಳ ತರ ಆಗಿದ್ದಾರೆ. ಅವರು ಜೀತದಾಳ ಮಾತ್ರ ಆಗದೆ ಇಡೀ ರೈತರನ್ನು ಕೂಡ ಗುಲಾಮಗಿರಿಗೆ ತಳ್ತಾ ಇದ್ದಾರೆ. ರೈತ ತನ್ನದೇ ಆದ ತನ್ನ ಸ್ವಂತಿಕೆಯ ತನ್ನ ಯಜಮಾನಿಕೆಯ ಜಮೀನಿನಲ್ಲಿ ಇವತ್ತು ಪರಾವಲಂಬಿ ಆಗುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ತಾನು ಬೆಳೆದ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗಲಾರದಂತ ಖಾತ್ರಿಗೆ ಇವರು ದೂಡಿದ್ದಾರೆ. ಸೊ ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿತ್ತು ಅದಕ್ಕೆ ಖಾತ್ರಿ ಇವತ್ತು ಇಲ್ಲದಾಗಿದೆ. ಇವತ್ತು ಎಲ್ಲವೂ ಅಂಬಾನಿಮಯ ಆಗ್ತಿದೆ, ಅದಾನಿಮಯ ಆಗ್ತಿದೆ. ಸೊ ಇವರು ತಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಿಗಬೇಕಾದಂಥ ಯಥೇಚ್ಛವಾದ ಚುನಾವಣಾ ನಿಧಿಯಾಗಿ ಇಂಥದ್ದೊಂದು ಭಾರತವನ್ನು ಅಡ ಇಡ್ತಾ ಇರೋದು ಮತ್ತು ಭಾರತವನ್ನು ಈ ಆರ್ಥಿಕವಾಗಿ ಪ್ರಪಾತಕ್ಕೆ ತಳ್ತಾ ಇರೋದು, ತನ್ಮೂಲಕ ಭಾರತೀಯತೆಗೆ ಬಸಿ ಬೆಳೀತಿರೋದು, ಅಂತಾರಾಷ್ಟ್ರೀಯವಾಗಿ ಭಾರತದ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಕುಂದು ತರ್ತಿರೋದು ಇದು ಅತ್ಯಂತ ಶೋಚನೀಯವಾಗಿದೆ.